ಯಾವತ್ತಾದರೂ ಆದಿತ್ಯ ನನ್ನಿಂದ ಬೇರೆ ಅನ್ನೋ ಹಾಗೆ ಮಾತಾಡಿದ್ದೀನ? ನನ್ನ ನಡವಳಿಕೆಯಲ್ಲಾದರೂ ಅವನನ್ನು ದೂರ ಮಾಡಿದ್ದೀನಿ, ನಿರ್ಲಕ್ಷ್ಯ ಮಾಡಿದ್ದೀನಿ ಅನ್ನಿಸ್ತಾ ಇದೆಯಾ? ಇಲ್ಲ ಆರ್ತಿಯವ್ರೆ, ಆದಿತ್ಯ ನನ್ನ ಸ್ವಂತ ಮಗ ಆಗಿದ್ರು ಇಂಥ ಸಮಯದಲ್ಲಿ ನಿಮ್ಮಿಂದ ಸ್ವಲ್ಪ ದೂರ ಇಡ್ತಿದ್ದೆ. ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಗೊಂದು ಮಾತು ಹೇಳಲ್ಲ? ಕಾಯ ವಾಚ ಮನ್ಸಾರೆ ಹೇಳ್ತಾ ಇದ್ದೀನಿ, ಆದಿತ್ಯ ನನ್ನ ಮಗನೇ. ಅದ್ಯಾವತ್ತೂ ಸುಳ್ಳಾಗಲ್ಲ. ನಿಮಗೇನು ಆದಿತ್ಯ ನೋಡಬೇಕು ಅಲ್ವಾ? ಬೆಳಗ್ಗೆ ಬೇಗ ರೆಡಿಯಾಗಿರಿ, ಹೋಗೋಣ. ಇವತ್ತು ಈಗ ಬೇಡವಾ? ತುಂಬ ಲೇಟ್ ಆಗಿದೆ ಅಲ್ವಾ? ಇಂಥ ಸಮಯದಲ್ಲಿ ನೀವು ಹೊರಗಡೆ ಹೋಗೋದು ಒಳ್ಳೇದಲ್ಲ. ಪ್ಲೀಸ್ ನೋಡಿ, ನಾಳೆ ಬೆಳಗ್ಗೆ ಬೇಗ ಎದ್ದು ನಾವೇ ಅವ್ರ ಮನೆಗೆ ಹೋಗೋಣ. ನಿಜವಾಗ್ಲೂ? ನಿಜವಾಗ್ಲೂ, ಐ ಪ್ರಾಮಿಸ್. ಈಗ ಮಲ್ಕೊಂಡು ರೆಸ್ಟ್ ಮಾಡಿ, ನಾವು ಊಟ ತರ್ತೀವಿ. ಅಮ್ಮ. ಓ ಬಂದ್ರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಊರು ತಿರುಗಿ ತುಂಬ ಸುಸ್ತಾಗಿರ್ಬೇಕು. ಅಮ್ಮ, ಈಗಾಗಲೇ 8:15 ಆಗಿದೆ, ಅವ್ರು ಊಟ ಮಾಡಲಿ. ಆಂಟಿ, ಅಂಕಲ್ ಕೈ ತೊಳ್ಕೊಳ್ಳಿ. ಬೇಡಮ್ಮ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನಾವು ಹೋಟ್ಲಿಗೆ ಹೋಗ್ಬಿಡ್ತೀವಿ. ಅಯ್ಯೋ ಆಂಟಿ, ತೊಂದರೆಗಿಂದ್ರೆ ಏನೂ ಇಲ್ಲ. ಹೋಟ್ಲೆಲ್ಲ ಹುಡ್ಕೊಂಡು ಹೋಗೋದು ರಿಸ್ಕ್ ಆಗತ್ತೆ. ಇಲ್ಲೇ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಹೋದರೆ ಆಯಿತು. ಇವಳ ಹತ್ರ ಎಷ್ಟೆಲ್ಲ ಬೇಡ್ಕೊಂಡೆ ಗೋಗರ್ದೆ, ಆದರೂ ಇವಳ ಮನಸ್ಸು ಕಲ್ಲಾಗ್ಬಿಟ್ಟಿದೆ. ಇಷ್ಟೆಲ್ಲ ಹೇಳಿದ ಮೇಲೂ ನಮ್ಮನ್ನ ಕಳಿಸ್ತೀನಿ ಅಂತಿದ್ದಾಳಲ್ಲ, ಇನ್ನೇನು ಮಾಡೋದು? ಆ ದೇವ್ರಿಟ್ಟಾಗ ಆಗುತ್ತೆ. ಹಾಗಲ್ಲ, ಅದು ಆಂಟಿ, ಅದು ಇದು ಎಲ್ಲ ಇರಲಿ, ಆಮೇಲೆ ಮಾತಾಡೋಣ. ಫಸ್ಟ್ ಊಟ ಮಾಡಿ. ಅನ್ನದಾತೋ ಸುಖಿ ಭವ ಅಂತಾರೆ. ಇವತ್ತು ನಮ್ಗೆ ಅನ್ನದ ಋಣ ನಿಮ್ಮನೇಲಿದೆ ಅಂತ ಕಾಣುತ್ತೆ. ಏನು ಸುಖನೋ ಏನೋ ನೋಡಿ, ಒಂಟಿಯಾಗಿರ್ತೀನಿ ಅಂತಾಳೆ. ಒಂದು ಮದುವೆ ಅಂತ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅಮ್ಮ, ಯಾಕೆ ಪದೇ ಪದೇ ಅದನ್ನೇ ಮಾತಾಡ್ತೀಯ? ಈಗ ನನಗೇನು ಕಡಿಮೆ ಆಗಿದೆ? ಹಾಗಲ್ಲ ಕಣೆ, ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ ಹೇಳು? ನಿಂಗೇನಾದರೂ ಆದರೆ ನೀನು ಕಣ್ಣೀರು ಒರ್ಸೋಕೊಬ್ರು ಬೇಡವಾ? ನನಗೆ ನನ್ನ ಕಣ್ಣೀರಿಗಿಂತ ಬೇರೆಯವ್ರ ಕಣ್ಣೀರೇ ಮುಖ್ಯ. ನನ್ನ ಕಣ್ಣೀರನ್ನ ಒರೆಸೋದಕ್ಕೆ ಇನ್ನೊಬ್ರನ್ನ ಕರ್ಕೊಂಡು ಬರೋ ಬದಲು ಇನ್ನೊಬ್ರು ಕಣ್ಣೀರು ಒರೆಸೋದ್ರೊಳಗೆ ತೃಪ್ತಿ ಇದೆ. ಬನ್ನಿ ಊಟ ಮಾಡಿ. ಆಯ್ತು, ಬನ್ನಿ ಅಂಕಲ್. ಊಟ ಆಯ್ತಲ್ಲ, ಹೋಗಿ ಮಲಕ್ಕೊಳ್ಳಿ. ನಂಗೆ ಹೋಮ್ವರ್ಕ್ ಮಾಡಬೇಕು. ಹೋಗಿ ಮಾಡ್ಕೊ ಹೋಗು. ನೀವು ಹೆಲ್ಪ್ ಮಾಡ್ತೀನಿ ಅಂದರೆ? ಈಗ ನಾನು ತುಂಬ ಬ್ಯುಸಿ ಇದ್ದೀನಿ, ಹೆಲ್ಪ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ. ನಂಗೆ ಒಬ್ಬನೇ ಇರೋಕ್ಕೆ ಭಯ ಇರತ್ತೆ, ಪ್ಲೀಸ್ ಹೆಲ್ಪ್ ಮಾಡಿ. ನೀವು ಬಂದಿಲ್ಲ ಅಂದರೆ ನಾನು ಇಲ್ಲೇ ನಿಂತಿರ್ತೀನಿ. ತಲೆ ಎಲ್ಲ ಮಾತಾಡ್ತೀಯಾ? ಒಬ್ಬನೇ ಇರೋಕ್ಕೆ ಭಯನ ನಿನಗೆ? ಹೋಗಿ ಮಲ್ಕೋ ಹೋಗು, ನಾನು ಆಮೇಲೆ ಬಂದು ಮಲ್ಕೋತೀನಿ. ಪ್ಲೀಸ್ ಬನ್ನಿ, ನಂಗೆ ಭಯ ಆಗುತ್ತೆ. ಬಿಡಲ್ಲ ಕಣ, ನೀನು ನಾನು ಬಿಡಲ್ಲ ಅಂತ ಗೊತ್ತಾಯ್ತು ನನಗೆ. ಬೆಳಗ್ಗೆಯಿಂದ ತಿಂಡಿ ಇಲ್ಲ, ಊಟ ಇಲ್ಲ, ಬನ್ನಿ ನೆಮ್ಮದಿಯಾಗಿ ನನಗೊಬ್ಬನಿಗೆ ಕೂತ್ಕೊಳ್ಳೋ. ಶಶಾಂಕ್ ಅವರೇ, ಯಾಕೆ ಹಿಂಗೆ ನಡೀತಿದ್ದೀರಾ? ಹೆಂಗೆ ನಡೀತಾ ಇದ್ದೀನಿ? ಕರೆಕ್ಟಾಗಿ ನಡೀತಾ ಇದ್ದೀನಿ.
ಹೇಳಿ ಶಶಾಂಕ್ ಅವ್ರೆ ಏನಾಯ್ತು ಬೇಗ ಹೇಳಿ ಹೇಳಿ ಏನೂ ಆಗಿಲ್ಲ ಹೇಳಿ ದನ ಕಡೆ ನಿನಗೆ ಭಯ ಆಗತ್ತಾ ಮನೆಯೆಲ್ಲ ಲೈಟ್ ಆನ್ ಮಾಡಿದ್ಯಲ್ಲೋ ಯಾವನ್ ಕಟ್ಟೋದು ಕರೆಂಟ್ ಬಿಲ್ಲು ಬನ್ನಿ ಬನ್ನಿ ನಿಧಾನ ಬರ್ತೀನಿ ಬಮ್ಮ ನೀನೇನು ಹೆದರ್ಕೊಬೇಡ ನಾನಿದ್ದೀನಿ ನಿನ್ನ ಜೊತೆ ಮಲ್ಕೋ ನಾನು ಮಲ್ಕೊಂತೀನಿ ನೀವು ಎದುರ್ತೀರ ತಾನೆ ಓ ತುಂಬಾ ನಿದ್ದೇನೇ ಇಲ್ಲ ನೀನೇನು ಹೆದರ್ಕೊಬೇಡ ನಾನು ಎದಿರ್ತೀನಿ ನಂಗೆ ತುಂಬಾ ಭಯ ಆಗತ್ತೆ ಅದಕ್ಕೆ ನೀ ಮಲ್ಕೋ ನಾನು ಎದಿರ್ತೀನಿ ಮಲ್ಕೋ ಶಶಾಂಕ್ ಅವ್ರೆ ನೀನು ಮಲ್ಕೋ ನಾನು ಎದಿರ್ತೀನಿ ಶಶಾಂಕ್ ಅವ್ರೆ ಮಾತಾಡಿ ಯಾಕೆ ಮಾತಾಡ್ತಾ ಇಲ್ಲ ಹೇಳಿ ಪ್ಲೀಸ್ ನಂಗೆ ಭಯ ಆಗ್ತದ ಶಶಾಂಕ್ ಅವ್ರೆ ಎದಳಿ ಪ್ಲೀಸ್ ಎದಳಿ ಮೇಲೆ ಪ್ಲೀಸ್ ಅಯ್ಯೋ ಕರೆಂಟ್ ಹೋಯ್ತು ನಂಗೆ ತುಂಬಾ ಭಯ ಆಗ್ತದೆ ಎದಳಿ ಮೇಲೆ ನಂಗೆ ತುಂಬಾ ಭಯ ಆಗ್ತದೆ ಕತ್ಲೆ ಇದೆ ನಂಗೆ ಏನು ಕಾಣಿಸ್ತಾ ಇಲ್ಲ ಎದಳಿ ಆರ್ತಿ ನೀನ್ ನನ್ನನ್ನ ಮನೆಯಿಂದ ಕಳಿಸೋ ಪ್ಲಾನ್ ಮಾಡಿದ್ದೆ ಅಲ್ವಾ? ನೀನ್ ಆದಿತ್ಯನ್ ನೋಡ್ಬೇಕಾ? ಹೇಗ್ ನೋಡ್ತೀಯಾ? ನಾನು ನಿನ್ನನ್ನ ಪ್ರಪಂಚದಿಂದಾನೇ ದೂರ ಕಳಿಸ್ತಾ ಇದ್ದೀನಿ. ಇನ್ ಹೇಗ್ ನೋಡಕ್ ಸಾಧ್ಯ? ತೋರಿಸ್ತೀನಿ ಯಾರ್ಯಾರು ಎಲ್ಲಿದ್ದಾರೆ ಅಂತ. ಆದಿತ್ಯ ಇಲ್ಲಿದ್ರೆ ತಾನೇ? ತುಂಬಾ ಭಯ ಆಗ್ತದೆ ಎದಳಿ ಮೇಲೆ ಬನ್ನಿ ಆಂಟಿ ನೀವು ರೆಸ್ಟ್ ಮಾಡಿ. ಮೇರಿ ದಯವಿಟ್ಟು ನಮ್ಮ ಕ್ಷಮಿಸ್ಬಿಡು. ಕ್ಷಮೆನಾ? ಯಾಕೆ ಏನಾಯ್ತು? ಆಗ ಶಶಾಂಕ್ ನಿನ್ನ ಬಗ್ಗೆ ಹೇಳಿದ್ದನ್ನ ಕೇಳಿ ನಮಗೆ ನಿನ್ನ ಬಗ್ಗೆ ತುಂಬಾ ಸಿಟ್ಟು ಬಂದಿತ್ತು. ಸುಖಕ್ಕೆ ಬೇಕು ಕಷ್ಟಕ್ಕೆ ಬೇಡ ಅಂತ ನೀನು ಬಿಟ್ಟು ಹೋದ್ಯಲ್ಲ, ನಿನ್ನ ಬಗ್ಗೆ ತುಂಬ ಬೇಜಾರಿತ್ತು. ನಮ್ಮ ಆರ್ತಿ ಜೀವನ ಹಾಳಾಗೋದಕ್ಕೆ ನೀನೇ ಕಾರಣ ಅಂತ ನಿನ್ನ ಬಗ್ಗೆ ಕೆಟ್ಟ ಭಾವನೆ ಬೆಳೆಸ್ಕೊಂಡಿದ್ವಿ. ಆದರೆ ಇಲ್ಲಿಗೆ ಬಂದ ಮೇಲೆ ನಿನ್ನನ್ನು ನೋಡಿದ ಮೇಲೆ ನಿನ್ನ ಜೊತೆ ಮಾತಾಡಿದ ಮೇಲೆ ನಾವು ಅಂದ್ಕೊಂಡಿದ್ದೆಲ್ಲ ತಿರುಗಿ ಮುರುಗು ಅನ್ನಿಸ್ತು. ಹೌದಮ್ಮ ಮೇರಿ, ನಿನಗೆ ತುಂಬ ಒಳ್ಳೆ ಮನಸ್ಸಿದೆ. ಬೇರೆಯವ್ರ ಕಣ್ಣೀರು ಒರೆಸೋದ್ರಲ್ಲೇ ತೃಪ್ತಿ ಕಾಣ್ತಾ ಇದೆಯಾ? ಆದರೆ ಇಲ್ಲಿಗೆ ನಾವು ಬಂದಿದ್ದ ಉದ್ದೇಶನೇ ಬೇರೆ. ಈಗ ಮೇರಿ, ನಮಗೀಗ ನಿನ್ನ ಮೇಲೆ ಪ್ರೀತಿ ಹುಡ್ತಾ ಇದೆ. ಆದರೆ ಒಂದು ಮಾತು ನೆನ್ಪಿಟ್ಕೊ, ನಿನ್ನನ್ನು ಬಲಿ ಕೊಟ್ಟು ಆರ್ತಿ ಜೀವನ ಕಟ್ಟಬೇಕು ಅನ್ನೋ ಕೆಟ್ಟ ಭಾವನೆ ನಮಗಿಲ್ಲ. ನಿನಗೆ ತುಂಬ ಒಳ್ಳೆ ಮನಸ್ಸಿದೆ, ಬೇರೆಯವ್ರ ಕಣ್ಣೀರು ಒರೆಸೋ ಶಕ್ತಿ ಇದೆ. ಆದರೂ ನೀನು ನಮ್ಮ ಜೊತೆ ಬರೋಕ್ಕೆ ಒಪ್ಕೋತಿಲ್ಲ. ನಾವು ಹೇಗೆ ಸಂತೋಷವಾಗಿರೋಕ್ಕಾಗತ್ತೆ ಹೇಳಿ? ಮೇರಿ, ನೀನು ನಮ್ಮ ಜೊತೆ ಬರ್ತಿಲ್ಲ ಅಂತ ನಮಗೆ ಖಂಡಿತ ಬೇಜಾರಿಲ್ಲಮ್ಮ. ನೀ ನಂಬಿರೋ ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ನಾಳೆ ಬೆಳಗ್ಗೆ ನಾವು ಹೊರಡ್ತೀವಿ. ತಿಳಿದೋ ತಿಳಿದೇನೋ ನಾವೇನಾದರೂ ನಿನ್ನ ಮನಸ್ಸು ನೋಯಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ನಾನು ನಿಮ್ಮ ಜೊತೆ ಬರ್ತಿಲ್ಲ ಅಂತ ಯಾರು ಹೇಳಿದ್ರು? ಅಂದರೆ ನೀನು? ಹೌದು, ನಾನು ನಿಮ್ಮ ಜೊತೆ ಬರ್ತೀನಿ. ನಿಜವಾಗ್ಲೂ ನೀನು?
ತುಂಬ ಸಂತೋಷ ಅಮ್ಮ. ನಿನ್ನಿಂದ ತುಂಬ ಉಪಕಾರ ಆಯಿತು. ಅಯ್ಯೋ, ನೀವು ವಯಸ್ಸಲ್ಲಿ ಅನುಭವದಲ್ಲಿ ಒಳ್ಳೆತನದಲ್ಲಿ ತುಂಬ ದೊಡ್ಡವರು. ಈ ಥರ ಕೈ ಮುಗಿಯೋದು, ಕ್ಷಮೆ ಕೇಳೋದು, ಉಪಕಾರ ಆಯಿತು ಅನ್ನೋದು ಇದ್ಯಾವುದು ಮಾಡಬೇಡಿ. ನನಗೆ ತುಂಬ ಮುಜುಗರ ಆಗುತ್ತೆ. ಮೇರಿ, ನೀನು ಬರ್ತೀನಿ ಅಂತ ಹೇಳಿದ್ದು ನಮಗೆ ತುಂಬ ಸಂತೋಷ ಆಯ್ತಮ್ಮ. ಆದರೆ ಇನ್ನೊಂದು ವಿಷಯ, ನಿನಗೇನಾದರೂ ಬೇಜಾರಿದ್ರೆ ಇನ್ನೊಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಸ್ವಾರ್ಥನೇ ಇಲ್ಲದೆ ಸ್ವಂತ ಮಗನ ಎದುರಾಕೊಂಡು ನ್ಯಾಯದ ಪರ ನಿಂತಿದ್ದೀರಾ. ಸೊಸೆ ಒಳ್ಳೆತನನ ಗುರುತಿಸಿ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆರ್ತಿ ಅವ್ರಿಗೋಸ್ಕರ, ಅವ್ರ ಮಗುಗೋಸ್ಕರ. ನಿಮಗೋಸ್ಕರ ನಾನು ಬರ್ತೇನೆ. ತುಂಬ ಸಂತೋಷ ಅಮ್ಮ. ನಮ್ಮ ಮನಸ್ಸು ಈಗ ಹಗುರ ಆಯಿತು. ಮಗು ಹೆಸರು ಆದಿತ್ಯ. ಆದಿತ್ಯ. ಅದಿ ಅದಿ ಬಾತ್ರೂಮ್ ಮುಟ್ಟೋದ್ನೇನು. ಸದ್ಯ ಬೆಳಗ್ಗೆ ನನ್ನನ್ನು ಬೇಗ ಎಬ್ಬಿಸ್ಲಿಲ್ಲ ಜಾಗಿಂಗ್ ಹೋಗೋಣ ಅಂತ. ಅದಿ 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 ಆದಿ ಅದಿ ಆದಿ ಎಲ್ಲೊಟ್ಟೋದ್ಯೋ? ಒಬ್ಬೊಬ್ಬನೇ ಎಲ್ಲೋಗ್ತಾನೆ ಅವನು. ಆದಿ 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 ಏನಪ್ಪ ಮಾಡೋದು? ಎಲ್ಲೂ ಕಾಣಿಸ್ತಾ ಇಲ್ಲ. ಯಾರಿಗೆ ಹೇಳೋದು ವಿಷಯ? ಆರ್ತಿ ಅವರೇ, ಬೇಗ ಬನ್ನಿ. ನೋಡಿ, ಇವತ್ತು ಸಂಡೇ. ಆದಿತ್ಯ ಎದ್ದಿದ ತಕ್ಷಣ ಮೊದಲು ನಿಮ್ ಮುಖಾನೇ ನೋಡ್ಬೇಕು. ಅದಕ್ಕೆ ನಾವು ಬೇಗ ಹೋಗ್ಬೇಕು. ಬೇಗ ಬನ್ನಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಮತ್ತೆ ಸುಮ್ನೆನಾ? ನಾವು ಹೋಗ್ತಾ ಇರೋದು ಆದಿತ್ಯ ನೋಡೋದಕ್ಕೆ. ಅದು ಬೇರೆ ಇವತ್ತು ಸಂಡೇ. ಬೆಳಗ್ಗೆಯಿಂದ ಸಾಯಂಕಾಲ ನೀವು ಅವನ ಜೊತೆ ಆಟ ಆಡ್ಬೇಕು, ಮಾತಾಡ್ಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಇನ್ನೊಂದಿದೆ ಗೊತ್ತಾ? ಏನು? ನಿಧಾನವಾಗಿ ಕೂತ್ಕೋಬೇಕು. ಈ ತರ ಎಲ್ಲ ಕೂತ್ಕೋಬಾರ್ದು. ಸೂರ್ಯರೇ, ಹೇಳಿ ಆರ್ತಿಯವರೇ. ನಿನ್ನೆ ರಾತ್ರಿ ನಾನು ಹೇಳಿದಕ್ಕೇನಾದ್ರೂ ಬೇಜಾರಾಯ್ತಾ? ಬೇಜಾರ? ನಿನ್ನೆ ರಾತ್ರಿನ ಏನ್ ಮಾತಾಡಿದ್ರಿ? ನನ್ಗೊಂದು ನೆನಪಿಲ್ಲ. ಇನ್ನೊಂದು ವಿಷಯ ಗೊತ್ತಾ? ಅಗತ್ಯ ಇಲ್ದಿರೋ ಮಾತನ್ನ ನಾವು ನೆನಪಿಸ್ಕೊಂಬಾರ್ದಂತೆ.
ಹೊರಡೋಣವಾ? ಸರಿ. ಎಲ್ಲಿ ಹೊಟ್ಟೋದ ಇವನು? ನಿನ್ನೆ ರಾತ್ರಿ ನಾನು ಕುಡಿಲೇಬಾರ್ದಾಗಿತ್ತು. ಎಲ್ಲಿ ಹೋಗಿರ್ತಾನೋ? ನಿನ್ನೆ ನಾನು ನೋಡಿ ಎಷ್ಟು ಹೆದರ್ಕೊಂಡ ಏನೋ. ಯಾರನ್ನಪ್ಪ ಕೇಳಲಿ? ಹಲೋ ಸರ್, ನಾನು ಶಶಾಂಕು. ಓ ಹೇಳ್ರಿ ಶಶಾಂಕು, ಏನು ಸಮಾಚಾರ? ಹೇಗಿದ್ದೀರಾ? ಮಗ ಹೇಗಿದ್ದಾನೆ ನೋಡ್ರಪ್ಪ. ಮಗನ ಸರಿಯಾಗಿ ನೋಡ್ಕೊಳ್ಳಿ. ಏನು ಆಗಲೇ ಮಗ ಅಪ್ಪ ಅನ್ನೋಕ್ಕೆ ಶುರು ಮಾಡಿಬಿಟ್ನೋ ಹೇಗೆ? ನೋಡ್ರಪ್ಪ, ಈಗ ನಿಮ್ಮ ಮಗ ನಿಮ್ಮ ಹತ್ರ ಹೇಗಿರ್ತಾನೆ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ನಿಂತಿರೋದು. ಹೌದು, ಏನು ಫೋನ್ ಮಾಡಿದ್ದು? ಮಗನ ಖುಷಿ ಹಂಚ್ಕೊಳಕ್ಕ? ಸ್ವಲ್ಪ ಸುಮ್ಮನಿರ್ತೀರಾ? ಇಲ್ಲಿ ನನಗೆ ಪ್ರಾಣ ಹೋಗ್ತಾ ಇದೆ, ನಿಮಗೆ ಚೆಲ್ಲಾಟ. ನನ್ನ ಪರಿಸ್ಥಿತಿ ಏನು ಅಂತ ಹೇಳಕ್ ಮುಂಚೆನೆ ಮಾತಾಡ್ತಾ ಇದ್ದೀರಲ್ಲ ಸರ್. ಯಾಕ್ರಿ, ಏನಾಯ್ತು? ಅಲ್ಲ, ಮಗು ಹತ್ರ ನಾನು ಹೇಳಿದಾಗ ನಡ್ಕೋತಿದ್ರಿ ತಾನೆ? ಮಗ ಮಾತಾಡ್ಸಿಲ್ಲ ಅಂತ ನೀವು ಮನೆಯಿಂದ ನೆಟ್ಗೆ ಕೈ ಬೀಸ್ಕೊಂಡು ಹೊಟ್ಬಿಡ್ಬೇಡಿ. ಸಿಟ್ಟು ಮಾಡ್ಕೊಬೇಡಿ, ಬೈಬೇಡಿ. ಸ್ವಲ್ಪ ಸಮಾಧಾನ ಪ್ರೀತಿ ತಂದ್ಕೊಂಡು ಮಾತಾಡಿ. ಮಗ ಬೇಡವೇನ್ರಿ ನಿಮಗೆ? ಶಶಾಂಕು, ಶಶಾಂಕು ಯಾಕ್ರಿ ಸುಮ್ಮನೆ ಇದ್ದೀರಾ? ಮಾತಾಡ್ರಿ. ಮಾತಾಡಕ್ಕೆ ಇನ್ನೇನು ಉಳಿದಿದೆ ಸರ್? ಮಗನ ಕೂಡಿಸ್ಕೊಂಡು ಮಾತಾಡ್ರಿ. ಆಗ್ಲೇ ಎಲ್ಲ ಮಾತು ಮುಗ್ದೋಯ್ತಾ? ನೋಡ್ರಿ, ಜೀವನ ಪೂರ್ತಿ ಉಪಯೋಗಿಸಿದ್ರು ಸವಿದೆ ಇರೋದು ಅಂದ್ರೆ ನಾಲಿಗೆ ಒಂದೇ. ಮಾತೆಲ್ರಿ ಮುಗಿಯುತ್ತೆ. ನಾನು ಮಾತಾಡಕ್ಕೆ ರೆಡಿ ಸರ್, ಆದ್ರೆ ಅವನು ಮಗ ಮಾತಾಡ್ಲಿಲ್ವಾ? ನನಗೆ ಪೂರ್ತಿ ಮಾತಾಡಕ್ ಬಿಡಿ ಸರ್. ವಿಷಯ ಏನು ಅಂತ ತಿಳ್ಕೊಳ್ಳಿ ಮೊದಲು. ಆದಿತ್ಯ ಕಾಣಿಸ್ತಾ ಇಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ಕಾಣಿಸ್ತಿಲ್ವಾ? ಕರೆಕ್ಟಾಗಿ ಹೇಳಿ ಸರ್. ನನ್ನಿಂದ ಒಂದು ತಪ್ಪಾಗೋಗಿದೆ. ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಒಟ್ಟು ಆದಿತ್ಯ ಕಾಣಿಸ್ತಿಲ್ಲ ಸರ್. ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಿಗೆ ಹೋದ ಅಂತ ಪತ್ತೆ ಹಚ್ಬೇಕಲ್ವೇನ್ರಿ? ಅದೇ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ಲ ಅಂತಿರಲ್ರಿ? ಅವ್ನು ಹೋಗೋರ್ಗು ನೀವೇನು ಕಡಲೆ ಬೆಲ್ಲ ತಿಂತಿದ್ರ? ನೀವೆಲ್ರಿ ಹೋಗಿದ್ರಿ? ಸರ್, ರಾತ್ರಿ ಮಲಗಿದ್ದು ಬೆಳಗ್ಗೆ 7 ವರ್ಷದಲ್ಲಿ ಆದಿತ್ಯ ಕಾಣಿಸ್ತಿಲ್ಲ ಸರ್. ಮಗ ಮನೆ ಬಿಟ್ಟು ಹೋದ್ರು ಗೊತ್ತಾಗದೇ ಇರೋಂಥ ನಿದ್ದೆ ಏನ್ರಿ ನಿಮ್ದು? ಏನು ಕುಡಿದು ಮಲಗಿದ್ರಾ? ಹೌದು ಸರ್. ಅದು ನೆನ್ನೆ ತುಂಬ ಸ್ಟ್ರೈನ್ ಆಗೋಗಿತ್ತು ಸರ್. ಸಿಕ್ಕಾಬಿಟ್ಟೆ ಟೆನ್ಷನ್ ಬೇರೆ. ಅಪ್ಪ ಅಮ್ಮ ಬೇರೆ ಊರಲ್ಲಿಲ್ಲ, ನಾನು ಒಬ್ಬನೇ ಸರ್. ಇಡೀ ದಿವಸ ಇವ್ನು ನೋಡ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಗಿತ್ತು. ಅದಕ್ಕೆ ರಾತ್ರಿ ಒಂದು ಎರಡು ಹಾಕೊಂಡು ಮಲಗಿದ್ದೆ. ಏನು ಮಾತು ಅಂತ ಆಡ್ತೀರಿ? ಮಗನ ನೋಡ್ಕೊಳಕ್ಕಾಗಲ್ಲ, ಮಗ ಬೇಕು ನಿಮಗೆ. 2 ದಿವಸ ನಿಭಾಯಿಸಕ್ಕಾಗಲ್ವೇನ್ರಿ? ಕುಡಿದು ಮಲಗಿದ್ದೆ ಅಂತ ಹೇಳ್ತಿರಲ್ರಿ? ಈ ರೀತಿ ಮಾಡಿದ್ದಾರೆ ಅಂತ ಕೋರ್ಟ್ಗೆ ಏನಾದ್ರು ಗೊತ್ತಾದ್ರೆ ಮಗುನ ಅವ್ರಿಗೆ ಕೊಟ್ಟು ನಿಮ್ಮನ್ನ ಮನೆಗೆ ಕಳಿಸ್ತಾರೆ. ಆವಾಗ ಹಾಕೊಂಡು ಮಲ್ಕೊಳ್ಳಿ. ಸರ್, ಅದು ಸಾಕು ರಾಗ. ಮೊದಲು ಮಗುನ ಹುಡುಕ್ರಿ. ಫ್ರೆಂಡ್ ಗಿಂಡ ಮನೆಗೆ ಹೋಗಿರ್ಬೇಕು, ಹೋಗಿ ಹುಡುಕಿ. ಮನೇಲಿ ಎಲ್ಲ ಕಡೆ ಹುಡುಕಿದ್ದೀನಿ ಸರ್. ಬೆಳಗ್ಗೆ ಒಬ್ಬನೇ ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಅವನು ನನಗೆ ಎಲ್ಲಿ ಹುಡುಕ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಸರ್, ಬೆಲ್ಲಾಯ್ತು. ಅವನೇ ಬಂದ ಅನ್ಸುತ್ತೆ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹೋಗಿ ಬೇಗ ನೋಡಿ. ಹಾಳಾದ ಕುಡುಕ್ರ ಸವಾಸ. ಬಂದೇನೋ? ಏನು ಬಂದಿದ್ದು? ಯಾಕೆ ಬರಬಾರ್ದಿತ್ತ? ನೀವು ಒಳಗೆ ಬನ್ನಿ ಅಂದರೆ ಬರ್ತೀವಿ, ಇಲ್ಲಾಂದರೆ ಆದಿತ್ಯನ ಇಲ್ಲೇ ಕಳಿಸಿ ಮಾತಾಡ್ಕೊಂಡು ಹೋಗ್ತೀವಿ. ಒಳಗೆ ಬನ್ನಿ. ಆದಿತ್ಯನ ಕರಿತೀರಾ? ಯಾಕೆ? ಆರ್ತಿಯವರು ಆದಿತ್ಯನ ಮಾತಾಡಿಸ್ಬೇಕು ಅಂತ ಹಂಬಲಿಸ್ತಿದ್ರು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕರಿತೀರಾ? ಅವನು ಆಟ ಆಡಕ್ಕೆ ಹೋಗಿದ್ದಾನೆ. ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ. ಅವನಿಗೆ ಆಟ ಅಂದರೆ ಎಷ್ಟಿಷ್ಟ ಅಂತ ನಿಮಗೆ ಗೊತ್ತಲ್ಲ. ನಿಜ.
ಆದಿತ್ಯ ಆಟ ಆಡೋಕೆ ಕೊಟ್ಟೋಗ್ಬಿಟ್ರೆ ಅವನು ಎಷ್ಟೊತ್ತು ಬರ್ತಾನೆ ಎಲ್ಲಿರ್ತಾನೆ ಅವನಿಗೆ ಗೊತ್ತಿರಲ್ಲ. ಕೂತ್ಕೋಬೋದಾ? ಕೂತ್ಕೊಳ್ಳಿ. ಅಲ್ಲ ಇಲ್ಲಿ ಸುಮ್ಮನೆ ಎಷ್ಟೊತ್ತು ಅಂತ ಕಾಯ್ತೀರಾ? ನೀವು ಹೊರಡಿ, ಅವನು ಬಂದಮೇಲೆ ನಾನು ಕರ್ಕೊಂಬರ್ತೀನಿ. ಟೈಮ್ ವೇಸ್ಟಾ? ಮಕ್ಕಳು ಕಾಯೋದ್ರಲ್ಲೂ ಒಂದು ರೀತಿ ಖುಷಿ ಇರುತ್ತೆ. ಅದು ನಿಮಗೆಲ್ಲ ಅರ್ಥ ಆಗಲ್ಲ ಬಿಡಿ. ಇವತ್ತು ಹೇಗಿದ್ರು ಫ್ರೀ ಮಾಡ್ಕೊಂಬಂದಿದ್ದೀವಿ. ಆದಿತ್ಯನ ಮಾತಾಡ್ಸ್ಕೊಂಡೇ ಹೋಗ್ತೀವಿ. ನಿಮ್ಗೇನಾದರೂ ಕೆಲಸ ಇದ್ದರೆ ಯು ಪ್ಲೀಸ್ ಕ್ಯಾರಿ ಆನ್.